ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಬಂದು 8:45 ನೋಡಿ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಎಗ್ ರೈಸ್ ಮಾಡೋಣ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಅದು ಇಳಿಬೇಕು. ಇವಾಗ ನೋಡಿ, ಇದು ಮೊಟ್ಟೆ ಇದೆಲ್ಲ ತಂದಿಟ್ಕೊಂಡಿದ್ದೀನಿ. ಸೋಯಾ ಸಾಸು, ಎಗ್ ಫ್ರೈಡ್ ರೈಸ್ ಮಸಾಲ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ ಮೊಟ್ಟೆ ಎಲ್ಲ ತಂದಿಟ್ಕೊಂಡಿದ್ದೀನಿ. ನಿಂಬೆಹಣ್ಣು, ಇದು ನಮ್ಮ ಅಮ್ಮಂಗೆ ಲೆಮನ್ ರೈಸ್ ಮಾಡೋಣ ಅಂತ. ಅವರು ಎಗ್ ರೈಸ್ ಏನು ತಿನ್ನಲ್ವಲ್ಲ, ಸೊ ಅದಕ್ಕೆ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದು ಲೆಮನ್ ರೈಸ್ ಮಾಡಿಕೊಡ್ಬೇಕು. 2 ಥರ ಮಾಡಬೇಕು. ಹಾಗೆ ಇಲ್ಲಿ ನೋಡಿ, ನೈಟ್ ಮಾಡಿದ್ದು ಸ್ವಲ್ಪ ಬೀಟ್ರೋಟ್ ಪಲ್ಯ ಇದೆ. ಹಾಗೆ ಚಪಾತಿ ಕೂಡ ಇದ್ದಾವೆ. ಇನ್ನು ನೋಡಿ, ಚಪಾತಿ ಇದೆ, ಇನ್ನು ಇಷ್ಟು ಚಪಾತಿ ಇದೆ. ಇದನ್ನೆಲ್ಲ ಖಾಲಿ ಮಾಡಬೇಕು. ಹೆಂಗೆ ಮಾಡೋದೋ ಗೊತ್ತಿಲ್ಲ. ಅದೇ ಚಪಾತಿ ರೋಲು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅದು. ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇವಾಗ ನೋಡಿ, ಧನಿಯಾ ಪುಡಿ ಖಾಲಿಯಾಗಿತ್ತು. ಇವಾಗ ಅದನ್ನು ರೀಫಿಲ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದೆ. ಇನ್ನು ನೆಕ್ಸ್ಟು ಅದು ಇವಾಗ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಉಳಿಯುತ್ತೆ. ಅದಾದಮೇಲೆ ಮತ್ತೆ ಇವಾಗ ಧನಿಯಾ ಪುಡಿ ಬೀಸಿಸ್ಬೇಕು. ಇವಾಗ ನೋಡ್ರೆ ಮಳೆ ಹಿಡ್ಕೊಂಡಿದೆ. ತಂದು ಧನಿಯಾ ತಂದು ಒಣಗಿಸಿ ಬೀಸೋ ಅಷ್ಟೊತ್ತಿಗೆ ಕತೆ ಏನಾಗುತ್ತೋ ಗೊತ್ತಿಲ್ಲ. ನೋಡಬೇಕು. ಇರೋದ್ರಲ್ಲಿ ಇವಾಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಬೇಕು. ಇವಾಗ ಟಿಫನ್ಗೆ ಎಗ್ ರೈಸೇ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಎಗ್ ರೈಸ್ ರೆಸಿಪಿ ನಾನು ಆಲ್ರೆಡಿ ತೋರಿಸಿರೋದ್ರಿಂದ ಜಾಸ್ತಿ ಏನು ತೋರಿಸ್ತಾ ಇಲ್ಲ ನೋಡಿ. ಇವಾಗೆಲ್ಲ ಮೊಟ್ಟೆ ಎಲ್ಲ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರಕ್ಕೆ. ಹಂಗೆ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಈಗ ಉಳಿದಿರೋ ಇದು ಪೌಡರ್ಸ್ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಅನ್ನ ಹಾಕ್ಬಿಟ್ಟು ಸ್ವಲ್ಪ ಇನ್ನೂ ಅನ್ನ ಆರಿರಲಿಲ್ಲ. ಆದರೆ ಟೈಮ್ ಆಗೋಗಿತ್ತು. ನಮ್ಮ ಮನೆಯವ್ರಿಗೂ ಆಫೀಸಿಗೆ ಟೈಮ್ ಆಗೋಗಿತ್ತು. ಅದಕ್ಕೇ ಬೇಗನೆ ಇರಲಿ, ಆರಲಿ ಅಂತ ಕಾಯ್ಕೊಂಡು ಕೂತಿದ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬೇಗನೆ. ಇವಾಗ ನೋಡಿ, ಮಾಮೂಲಿ ಎಲ್ಲನೂ ಸೋಯಾ ಸಾಸು, ವಿನೆಗರು, ಉಪ್ಪು ಎಲ್ಲ ಹಾಕ್ಕೊಂಡು ಇನ್ನೆಲ್ಲ ಮಿಕ್ಕಿದ ಪೌಡರ್ಸ್ ಎಲ್ಲನೂ ಹಾಕ್ಕೊಂಡು ಮಾಡಿದ್ರೆ ಎಗ್ ರೈಸ್ ರೆಡಿಯಾಗಿ ಹೋಗುತ್ತೆ. ಈಸಿ ರೆಸಿಪಿ. ಬಟ್ ಬೇಗ ಅನ್ನ ಸ್ವಲ್ಪ ಮುಂಚೆನೇ ಎದ್ದ ತಕ್ಷಣ ಅನ್ನಕ್ಕೆ ಇಟ್ಕೊಂಡ್ಬಿಟ್ರೆ ಅನ್ನ ಎಲ್ಲ ಆರಿರುತ್ತೆ. ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಲಾಸ್ಟಿಗೆ ಒಗ್ಗರಣೆ ಕೊಟ್ಟರು ಆಗೋಗುತ್ತೆ. ಆದರೆ ಅನ್ನ ಆರಬೇಕು. ಅನ್ನನೇ ನಾನು ಸ್ವಲ್ಪ ಲೇಟಾಗಿ ಇಟ್ಬಿಟ್ನಲ್ಲ, ಸೊ ಅದಕ್ಕೆ ಸ್ವಲ್ಪ ಮುದ್ದೆ ಥರ ಆಗುತ್ತೆ. ಬಿಸಿ ಅನ್ನನೇ ಒಗ್ಗರಣೆ ಕೊಟ್ಕೊಂಡ್ರೆ ಈ ಥರ ಆಗುತ್ತೆ. ಅನ್ನ ಆರಿದರೆ ಸ್ವಲ್ಪ ಉದ್ರಾಗಿ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಚೆನ್ನಾಗಾಗಿತ್ತು ಎಗ್ ರೈಸ್ದು. ಅಂದರೆ ಸ್ವಲ್ಪ ಮುದ್ದೆ ಥರ ಆಗಿತ್ತು ಅಷ್ಟೇ. ಬಟ್ ಆದರೆ ಟೇಸ್ಟ್ ವೈಸ್ ಸೂಪರಾಗಿತ್ತು ನೋಡಿ. ವಿನೆಗರೆಲ್ಲ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಸಿ ಈರುಳ್ಳಿ ಬರುತ್ತಲ್ಲ, ಹಸಿ ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸ್ಟ್ರೀಟ್ ಸ್ಟೈಲಲ್ಲಿ ಎಲ್ಲರ ಈ ವೆಜ್ ಫ್ರೈಡ್ ರೈಸು, ಎಗ್ ಫ್ರೈಡ್ ರೈಸ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಲಾಸ್ಟ್ಗೆ ಈರುಳ್ಳಿ ಹಾಕ್ಬಿಟ್ಟು ಕೊಡ್ತಾರಲ್ಲ, ಅದ್ರದ್ದು ಒಂಥರ ಘಮ ಚೆನ್ನಾಗಿರುತ್ತಲ್ಲ, ಆ ಥರ ಬರುತ್ತೆ. ನಾನು ಯಾವಾಗೂ ಅಷ್ಟೇ ಈರುಳ್ಳಿ ಮಾಮೂಲಿ ಒಗ್ಗರಣೆಗೂ ಹಾಕ್ಕೊತೀನಿ. ಲಾಸ್ಟ್ಗೆ ಎಲ್ಲ ಮಿಕ್ಸೆಲ್ಲ ಆದಮೇಲೆ ಕೊನೆಗೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಆವಾಗ ಒಂಥರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದಕ್ಕೆ ಲಾಸ್ಟ್ಗೆ ಈರುಳ್ಳಿ ಹಾಕ್ಕೊತೀನಿ. ಇವಾಗ ನೋಡಿ, ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂಥರ ಕಲರ್ಫುಲ್ಲಾಗಿ ಆಗಿಬಿಟ್ಟಿತ್ತು ಈ ಪೌಡರ್ಗಳೆಲ್ಲ ಹಾಕಿರೋದಕ್ಕೆ ಮತ್ತು ಸೋಯಾ ಸಾಸ್ ಹಾಕಿರೋದಕ್ಕೆ. ಸಿಕ್ಕಾಬಿಟ್ಟು ಚೆನ್ನಾಗಾಗಿತ್ತು ಟೇಸ್ಟ್ ಅಂತೂ ನೋಡಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದರೆ ಅನ್ನ ಉದ್ರಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಚೆನ್ನಾಗಿದೆ ಈಗಲೂ. ಇದೆಲ್ಲ ಆದಮೇಲೆ ಮಿಕ್ಸೆಲ್ಲ ಆದಮೇಲೆ ಸ್ವಲ್ಪ ದೊಡ್ಡ ಉರಿ ಇಟ್ಕೊಂಡೇ ಮಾಡಬೇಕು. ಸಿಮ್ ಮಾಡಿಬಿಟ್ರೆ ಅದು ಫ್ರೈಡ್ ರೈಸ್ ಟೇಸ್ಟ್ ಬರೋಲ್ಲ. ದೊಡ್ಡ ಉರಿ ಇಟ್ಕೊಂಡ್ರೆ ಫ್ರೈಡ್ ರೈಸ್ ಥರ ಆಗೋದಷ್ಟೇ. ಇವಾಗ ನೋಡಿ, ಲಾಸ್ಟಿಗೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ ಅಷ್ಟೇ. ಇವಾಗ ಆಲ್ರೆಡಿ ಸ್ಟವ್ ಆಫ್ ಮಾಡಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಸ್ಟವ್ ಆನ್ ಮಾಡಿ ಇಟ್ಕೊಂಡ್ರೆ ಈರುಳ್ಳಿ ಎಲ್ಲ ಮೆತ್ತಗಾಗಿಬಿಡುತ್ತೆ. ಅದು ಫ್ಲೇವರ್ ಬಿಡಲ್ಲ. ಅದಕ್ಕೇ ಸ್ಟವೆಲ್ಲ ಆಫ್ ಮಾಡಿಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಈಗ ಒಂದು ಪ್ಲೇಟಲ್ಲಿ ಮುಚ್ಚಿಟ್ಬಿಡ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇವತ್ತು ಎರಡು ಟಿಫನ್ ಮಾಡೋ ಥರ ಆಯಿತು. ಒಂದು ಇವನು ನನ್ನ ಮಗ ಎಗ್ ರೈಸ್ ಬೇಕೇ ಬೇಕು ಅಂತ ನೈಟಿಂದ ಹೇಳ್ತಾ ಇದ್ನಲ್ಲ, ಅದಕ್ಕೆ ಎಗ್ ರೈಸ್ ಮಾಡಿಕೊಂಡೆ. ಇನ್ನೊಂದು ಕಡೆ ನಮ್ಮಮ್ಮ ಎಗ್ ರೈಸು ಇದೆ, ಚಿಕನು ಅದು ಇದು ಏನೂ ತಿನ್ನಲ್ಲ. ಸೊ ಅದಕ್ಕೆ ಅವ್ರಿಗೆ ಈ ಲೆಮನ್ ರೈಸ್ ಕೂಡ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಎಣ್ಣೆ ಕಾಯಕ್ಕಿಟ್ಬಿಟ್ಟು ಇವಾಗ ಇದು ಸಾಸಿವೆ ಎಲ್ಲ ಹಾಕ್ಕೊಂಡಿದ್ದೀನಿ. ಹಂಗೆ ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಇದ್ದರೆ ಉದ್ದಿನಬೇಳೆನ ಹಾಕ್ಕೊಬೋದು. ಉದ್ದಿನಬೇಳೆ ಹಾಕಲಿಲ್ಲ, ಕಡಲೆಬೇಳೆ ಮತ್ತು ಕಡಲೆಬೀಜ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಮೊನ್ನೆ ಪಕೋಡ ಕರೆದಿದ್ದು ಎಣ್ಣೆ ಹಂಗೆ ಇದೆ. ಅದಕ್ಕೆ ಅದನ್ನು ಖಾಲಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ.
ಅದು ಪಕೋಡ ಕರೆದಿರೋದ್ರಿಂದ ಕಲರೇ ಒಂಥರ ಚೇಂಜ್ ಆಗಿಬಿಟ್ಟಿದೆ ಎಣ್ಣೆದು. ಈಗ ನೋಡಿ ಎಲ್ಲ ಇದನ್ನೆಲ್ಲ ಕಡಲೆಬೀಜ ಕಡಲೆಬೇಳೆ ಎಲ್ಲನೂ ಫ್ರೈ ಮಾಡಿಕೊಂಡು ಇವಾಗ ಇನ್ನು ಮಿಕ್ಕಿದ್ದು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದಕ್ಕೆ ಈರುಳ್ಳಿ ಏನೂ ಹಾಕಲ್ಲ, ಲೆಮನ್ ರೈಸ್ ಅಲ್ವಾ ಏನೂ ಹಾಕೋದಿಲ್ಲ. ಇಷ್ಟೇ ಈಸಿ ರೆಸಿಪಿ, ಬಟ್ ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಲೆಮನ್ ರೈಸ್ದು. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಂಗೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ರುಚಿಗೆ. ಇವಾಗ ಒಂದು ಸ್ವಲ್ಪ ಹಾಕ್ಕೊಬೇಕು, ಆಮೇಲೆ ಅನ್ನ ಹಾಕಿದ್ಮೇಲೆ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದನ್ನೆಲ್ಲನೂ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇವಾಗ ಅನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಅನ್ನ ಹಾಕ್ಕೊಂಡಿದ್ದು, ನಮ್ಮಮ್ಮ ಒಬ್ರಿಗೆ ಅಷ್ಟೇ ಅಲ್ವಾ, ಅದಕ್ಕೆ ಅವ್ರಿಗೆ ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಎಲ್ಲನೂ ಹಾಕ್ಕೊಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಅವ್ರಿಗೆ ಎಷ್ಟು ಬೇಕೋ ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈಗ ನೋಡಿ ಅದು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಅನ್ನಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊನೆಗೆ ಲೆಮನ್ ಒಂದು ಅರ್ಧ ಲೆಮನ್ ಹಾಕ್ಬಿಟ್ರೆ ಲೆಮನ್ ರೈಸ್ ರೆಡಿ. ಚಿತ್ರಾನ್ನಕ್ಕಿಂತ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಲೆಮನ್ ರೈಸ್ದು ಸಕ್ಕತ್ತಾಗಿರುತ್ತೆ. ನೋಡಿ ಇವಾಗ ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡು ಹಾಗೆ ಒಂದು ಸಲ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ಲೆಮನ್ ರೈಸ್ ರೆಡಿ. ಇವತ್ತು ಹೇಳಿದ್ನಲ್ಲ, ಅವನಿಗೊಂದು ನಮ್ಮ ಅಮ್ಮಂಗೊಂದು 2 ಥರ ಮಾಡ್ತಾಯಿದ್ದೀನಿ. ಹಂಗೆ ಚಪಾತಿ ಬೇರೆ ಇದ್ದಾವೆ, ಸ್ವಲ್ಪ ಚಪಾತಿ ಬೀಟ್ರೋಟ್ ಪಲ್ಯ ನಾನು ತಿನ್ಕೊಬೇಕು. ನನ್ನ ಮಗನೂ ಮತ್ತು ನಮ್ಮ ಮನೆಯವರು ಎಗ್ ರೈಸ್ ತಿನ್ಕೊತಾರೆ. ನಮ್ಮ ಅಮ್ಮಂಗೆ ಇದು ಲೆಮನ್ ರೈಸ್ ಮಾಡಿಟ್ಟಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಇದ್ದಾವೆ, ಸಿಕ್ಕಾಪಟ್ಟೆ ಬಟ್ಟೆ ಎಲ್ಲನೂ ಹಾಕ್ಕೊಬೇಕು. ನಿನ್ನೆ ಗುರುವಾರ ಇರೋದ್ರಿಂದ ವಾರ ಇತ್ತಲ್ಲ, ಎಲ್ಲನೂ ತೆಗ್ದಿದ್ದೀನಿ. ಬೆಡ್ ಸ್ಪ್ರೆಡ್ಸು ಮತ್ತಿದು ಫರ್ನಿಚರ್ ಕವರ್ಸು ಎಲ್ಲನೂ ಅವನ್ನೆಲ್ಲ ಇವಾಗ ಹಾಕ್ಕೊತಾ ಇದ್ದೀನಿ. ಒಂದು ರೌಂಡ್ ಹಾಕ್ಕೊಬೇಕು. ಆಮೇಲೆ ಇದು ನಾರ್ಮಲ್ ಬಟ್ಟೆಗಳು ಅವೆಲ್ಲ ಹಾಕ್ಕೊಬೇಕು. ನಮ್ಮ ಮನೆಯವ್ರ ಆಫೀಸ್ ಬಟ್ಟೆಗಳು ಅವೆಲ್ಲ ಇದ್ದಾವೆ, ಒಂದು ರೌಂಡ್ ಹಾಕಿ ಎಲ್ಲನೂ ಹಾರಾಕಬೇಕು. ಮಧ್ಯಾಹ್ನಕ್ಕೆ ಮಳೆ ಇಳ್ಕೊಂಬಿಡುತ್ತೆ. ಇವಾಗ ಬೇಗ ಒಣಗಿಸ್ಕೊಬಿಡೋಣ ಅಂತ ಆ ಕಡೆ ಟಿಫನ್ ಮಾಡಿದ ತಕ್ಷಣವೇ ಈ ಕಡೆ ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ರು. ಅವ್ರು ಪೂಜೆ ಮಾಡಿ ಟಿಫನ್ ಹಾಕೊಂಡು ಕೊಟ್ಟಿದ್ದೀನಿ. ಅವ್ರು ತಿಂತಾ ಕೂತಿದ್ರು. ಅಷ್ಟರಲ್ಲಿ ಮಿಷಿನ್ಗೆಲ್ಲ ಕನೆಕ್ಟ್ ಮಾಡಿಬಿಟ್ಟು ಇವಾಗ ಮಿಷಿನ್ಗೆ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೆಗೆ ಮಿಷಿನ್ ಈಚೆ ಇಟ್ಟಿರೋದ್ರಿಂದ ಇದು ನೀರಿಂದೇ ಔಟ್ಲೈಟ್ ಪೈಪು ಕನೆಕ್ಟ್ ಮಾಡಬೇಕು, ಇನ್ನು ಇದು ಮತ್ತು ನೀರಿಂದು ಎಲ್ಲ ಕನೆಕ್ಟ್ ಮಾಡ್ಕೊಂಡು ಹೋಗಬೇಕು. ಎಲ್ಲ ಕನೆಕ್ಟ್ ಮಾಡಿ ಆಮೇಲೆ ಬಟ್ಟೆ ಹಾಕ್ಕೋಬೇಕು. ಅದು ಸ್ವಲ್ಪನೇ ರಿಸ್ಕು. ಆಮೇಲೆ ಬಟ್ಟೆ ಎಲ್ಲ ಆದಮೇಲೆ ತಿರುಗಿ ಇನ್ನೊಂದ್ಸಲ ಎಲ್ಲನೂ ಎತ್ತಿಡಬೇಕು. ಅದೇ ಒಂದು ಸ್ವಲ್ಪ ಅದೇ ಜಾಸ್ತಿ ಕೆಲಸ ಹಿಡಿಯುತ್ತೆ. ಬಟ್ಟೆ ಒಗೆಯೋದು ಒಂದು ತಪ್ಪುತ್ತೆ ಅಷ್ಟೇ. ಹಂಗೂ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿರ್ತೀನಿ. ಸ್ವಲ್ಪ ಬಟ್ಟೆಗಳು ಕೈಯಲ್ಲೂ ಒಗಿಬೇಕು, ಮ್ಯಾಟ್ಗಳೆಲ್ಲ ಕೈಯಲ್ಲಿ ಒಗಿಲೇಬೇಕು. ಒಗೆಯೋದಂತೆ ನಿಲ್ಲಿಲ್ಲ, ಒಗಿತಾನೇ ಇರಬೇಕು. ನೋಡಿ ಒಗೆಯೋದು ಇರುತ್ತೆ, ಈ ಕಡೆ ವಾಷಿಂಗ್ ಮಿಷಿನ್ಗೆ ಹಾಕಿರೋ ಬಟ್ಟೆಗಳು ಇಷ್ಟಿದ್ದಾವೆ. ಎಲ್ಲ ಬರೀ ಬೆಡ್ಶೀಟ್ಸ್ ಇವಾಗ ಅಷ್ಟೇ ಒಂದು ರೌಂಡ್ ಹಾಕಿರೋದು. ನೆಕ್ಸ್ಟು ನಾರ್ಮಲ್ ಡೈಲಿ ಯೂಸ್ ಬಟ್ಟೆಗಳನ್ನ ಒಂದು ರೌಂಡ್ ಹಾಕ್ಕೊಂಡು ಅವನ್ನ ಒಣಗಿಸ್ಕೊಬೇಕು. ಇದೇನು ಒಂದು 10 ನಿಮಿಷ ಇವಾಗ ನಾನು ಕೆಳಗಡೆ ಹೋಗಿ ಮೇಲೆ ಬರೋ ಅಷ್ಟರಲ್ಲಿ ಒಣಗೋಗಿರುತ್ತೆ. ಸ್ವಲ್ಪ ಬಿಸಿಲಿದೆ ಇವಾಗ, ಅದಕ್ಕೆ ಬೇಗ ಎಲ್ಲ ಹಾರಾಕೊತಾ ಇದ್ದೀನಿ. ಇನ್ನೂ ಅದೊಂದು ರೌಂಡ್ ಆಗಬೇಕು. ಅದಿನ್ನೂ 1 ಅವರ್ ಆಗುತ್ತೆ ಆಗೋ ಅಷ್ಟರಲ್ಲಿ ಇವೆಲ್ಲ ಒಣಗಿರುತ್ತೆ. ಆಮೇಲೆ ಅವನ್ನ ತಂದು ಹಾಕ್ಬಿಟ್ಟು ಇವ್ನು ಎತ್ಕೊಂಡು ಹೋಗೋಣ ಅಂತ ನೋಡಿ ಎಲ್ಲನೂ ಒಣಗಾಕೊತಾ ಇದ್ದೀನಿ. ವಿಡಿಯೋ ನನ್ನ ಮಗನೇ ಮಾಡ್ತಾಯಿದ್ದಾನೆ. ಅವ್ನು ವಿಡಿಯೋ ಮಾಡೋ ಅಂದರೆ ಎಷ್ಟು ನಾನೇ ಮಾಡಬೇಕಾ, ಹಿಂಗೆ ನೀನೇ ತಂದಿಟ್ಕೊಂಡು ಮಾಡ್ಕೊ ಅಂತ ಹೇಳ್ತಾನೆ. ಮಾಡಿದ ಮೇಲೆ ಸ್ಟ್ಯಾಂಡ್ ತಂದಿಟ್ಕೊಂಡು ಮಾಡಿದ್ರೆ ಅಷ್ಟೇ, ಅದು ಯಾರಪ್ಪ ಮಾಡೋರು ಅನಿಸ್ಬಿಡುತ್ತೆ. ಅದಕ್ಕೆ ಮಾಡು ಅಂತ ಹೇಳ್ದೆ, ಮಾಡ್ದೆ. ಹಾಗೆ ಇನ್ನೊಂದು ಕಡೆ ಇವಾಗ ನೋಡಿ ನೈಟ್ ತಂದಿಟ್ಟಿದ್ದ ತಿಂಡಿಗಳು ಇವನ್ನೆಲ್ಲ ಇವಾಗ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಮನೇಲಿ ಇರ್ತಾರೆ, ಮಳೆ ಬೇರೆ ಬರ್ತಾ ಇರುತ್ತೆ, ಏನೂ ಇರೋದಿಲ್ವಲ್ಲ ತಿನ್ನೋಕ್ಕೆ. ಅದಕ್ಕೆ ಬೇಕಾದಾಗ ತಿನ್ನಲಿ ಅಂದ್ಬಿಟ್ಟು ನನ್ನ ಮಗನಿಗೆ ತಂದಿಟ್ಟು ಅದನ್ನು ನನಗೆ ಎಲ್ಲ ಒಂದು ಜೋಡಿಸ್ಬಿಟ್ಟು ಎತ್ತಿಟ್ಟಿದ್ದೀನಿ ಕೆಳಗಡೆ. ಯಾವಾಗೂ ರೆಗ್ಯುಲರಾಗಿ ಅಲ್ಲೇ ದಿವಾನ್ ಕೆಳಗಡೆನೇ ಇರುತ್ತೆ, ಅದೇ ಬಾಕ್ಸಲ್ಲೇ ಯಾವಾಗೂ ಇರುತ್ತೆ. ಅದು ಏನಾರು ತಂದರೆ ಅದರಲ್ಲಿ ಹಾಕ್ಬಿಟ್ಟು ಅಲ್ಲೇ ತಳ್ಳಿಬಿಟ್ಟಿರ್ತೀನಿ. ಆಗ ಬೇಕಾದಾಗ ಅವ್ನು ಎತ್ಕೊಂಡು ತಿನ್ಕೊತಾನೆ. ಇನ್ಯಾರನ್ನ ಬೇಕಾದ್ರೆ ತೊಗೊಂಡು ತಿಂತಾರೆ ಅಷ್ಟೇ. ಒಳಗೆಲ್ಲೂ ಎತ್ತಿ ಒಂದು ಬಾಕ್ಸಲ್ಲೆಲ್ಲ ಮುಚ್ಚಿಟ್ಟು ಏನೂ ಮಾಡೋಕ್ಕೆ ಹೋಗಲ್ಲ. ತಿರ್ಗಾ ಕೇಳ್ತಾ ಇರ್ತಾನೆ. ಅದು ಹೋಗಿ ತೆಗೆದು ಕೊಡಬೇಕು. ಅದ್ರ ಬದಲು ಅಲ್ಲೇ ಇದ್ದರೆ ಬೇಕಾದಾಗ ತೊಗೊಂಡು ತಿಂತಾನೆ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಮತ್ತು ಇವಾಗ ನೋಡಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಬಂದು ಅದೆಲ್ಲ ಜೋಡಿಸ್ಬಿಟ್ಟು ಇವಾಗ ಎಲ್ಲ ಪಾತ್ರೆ ಇತ್ತು, ಸ್ವಲ್ಪ ಅನ್ನ ಮಾಡಿದ್ದು ಎಲ್ಲ ಇತ್ತಲ್ಲ, ಟಿಫನ್ ಎಲ್ಲ ತಿಂದಿದ್ರಲ್ಲ ಆ ತಟ್ಟೆಗಳು ಎಲ್ಲ ಇತ್ತು, ಅವನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಇವತ್ತು ಬೇಗ ಮಾಡಿಕೊಂಡೆ. ಈವ್ನಿಂಗು ಸಾಂಬಾರು ಮಾಡ್ಕೊಬೇಕು. ಅದಕ್ಕೆ ಇವತ್ತು ಏನೂ ಇಲ್ಲ, ಇಷ್ಟೇ ಕೆಲಸ ಇರೋದು. ಬೇಗ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಇನ್ನು ಸ್ವಲ್ಪ ತೆಂಗಿನಕಾಯಿ ತುರಿಯೋದು ಎಲ್ಲ ಇದೆ. ಅವನ್ನೆಲ್ಲನೂ ತೆಂಗಿನಕಾಯಿ ತುರಿದಿಟ್ಕೊಬೇಕು. ನೆನ್ನೆ ದೇವರಿಗೆ ಹೊಡೆದಿದ್ನಲ್ಲ, ಅದರದ್ದು ಕಾಯಿ ಇರುತ್ತೆ, ಅದನ್ನು ಹಂಗೆ ತುರಿದಿಟ್ಕೊಂಡು ಒಂದು ಕವರ್ಗೆ ಹಾಕ್ಬಿಟ್ಟು ಫ್ರೀಝರಲ್ಲಿ ಎತ್ತಿಟ್ಕೊತೀನಿ. ಅದು ಇನ್ನೊಂದು ವಾರ ಫುಲ್ಲು ಬರುತ್ತೆ. ನಾನು ಲಾಸ್ಟ್ ವಾರ ಎಲ್ಲ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ನಲ್ಲ, ಅದು ಒಂದು ವಾರ ಇನ್ನೂ ಅದು ಒಂದು ಸ್ವಲ್ಪ ಉಳಿದಿದೆ.
ಇವಾಗ ಈಗ ತುರಿದಿಕ್ಕಿರೋದು ಇನ್ನೊಂದು ವಾರ ನೆಕ್ಸ್ಟ್ ಬುಧವಾರ ತನಕ ಬರುತ್ತೆ. ಜಾಸ್ತಿ ಚಟ್ನಿ ಏನಾರು ಮಾಡಿದ್ರೆ ಖಾಲಿ ಆಗುತ್ತೆ. ಬಿಟ್ಟರೆ ಇನ್ನು ಮಾಮೂಲಿ ಸಾಂಬಾರಿಗೆಲ್ಲ ಸ್ವಲ್ಪನೇ ಹಾಕ್ಕೊಳ್ಳೋದು, ಜಾಸ್ತಿ ಏನು ಹಾಕಲ್ಲ ನಾನು. ಅದಕ್ಕೆ ಇವಾಗ ಒಂದು ವಾರಕ್ಕೆ ಆಗೋ ಥರ ಒಂದು ತೆಂಗಿನಕಾಯಿ ಇದ್ದರೆ ಸಾಕು ನನಗೆ. ಈ ಕೋಸಂಬರಿ ಅದು ಇದು ಮಾಡಿದ್ರೆ, ಚಟ್ನಿ ಏನಾರು ಮಾಡಿದ್ರೆ ಮಾತ್ರ ಬೇಕಾಗುತ್ತೆ, ಒಂದು 2 ತೆಂಗಿನಕಾಯಿ ಬೇಕಾಗುತ್ತೆ. ಇಲ್ಲ ನಾರ್ಮಲಾಗಿ ರೆಗ್ಯುಲರ್ ಸಾಂಬಾರಿಗೆ ಅಷ್ಟೇ ಮತ್ತು ಪಲ್ಯಗಳಿಗೆ ಅಷ್ಟೇ ಅಂದರೆ ಸಾಕಿದು ಒಂದು ತೆಂಗಿನಕಾಯಿ ಸಾಕು ನನಗೆ. ಇನ್ನೂ ಸ್ವಲ್ಪ ಉಳಿದಿದೆ, ಅದನ್ನು ಅದ್ರ ಜೊತೆಗೆ ಇದು ಹಾಕ್ಬಿಟ್ಟು ಕಟ್ಬಿಟ್ಟು ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಬೇಕಾದಾಗ ಈ ಪಲ್ಯಕ್ಕೆಲ್ಲನೂ ಮಾಮೂಲಿ ಹಾಕ್ಕೊಂಡ್ರೆ ಅದೇ ಬಿಸಿಲೆಲ್ಲ ಇದಾಗುತ್ತೆ. ಇನ್ನು ಸಾಂಬಾರಿಗೆ ಬೇಕು ಅಂದರೆ ಒಂದು ಸ್ವಲ್ಪ ಲೋಟದಲ್ಲಿ ಹಾಕ್ಬಿಟ್ಟು ಹಂಗೆ ಕುಕ್ಕರ್ ಬಿಸಿ ಇರುತ್ತಲ್ಲ ಅದ್ರ ಮೇಲೆ ಇಟ್ಬಿಡ್ತೀನಿ. ಆವಾಗ ಅದು ಒಂಥರ ತಣ್ಣಗಾಗಿರುತ್ತೆ, ಆವಾಗ ಹಾಕ್ಕೊಂಡು ರುಬ್ಕೊತೀನಿ. ಇದನ್ನೇ ತೆಗೆದ್ಬಿಟ್ಟು ಮಾಮೂಲಿ ಉಪ್ಪೆಲ್ಲ ಹಾಕ್ಬಿಟ್ಟು ಕೆಳಗಡೆ ಫ್ರಿಜ್ಜಲ್ಲಿ ಇಟ್ಟರೆ ಅದು ಹಾಳಾಗ್ಬಿಡುತ್ತೆ, ತೆಂಗಿನಕಾಯಿ ಒಂಥರ ಆಗಿಬಿಡುತ್ತೆ, ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ನಾನು ಫ್ರೀಝರಲ್ಲೇ ಇಟ್ಟಿರ್ತೀನಿ. ಆವಾಗೂ ಗಟ್ಟಿ ಆದರೂ ಪರವಾಗಿಲ್ಲ, ಆದರೆ ಚೆನ್ನಾಗಿರುತ್ತೆ, ಕಾಯಿ ಹಾಳಾಗೋದಿಲ್ಲ. ಅದಕ್ಕೇ ಫ್ರೀಝರ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಇವಾಗ ತೆಂಗಿನಕಾಯಿ ಎಲ್ಲ ತುರ್ಕೊಂಡು ಆಯಿತು. ಇವಾಗ ಇದನ್ನೆಲ್ಲ ತುರೆಮಣೆ ಇದೆಯಲ್ಲ ಅದೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಗ್ರೀನ್ ಟೀ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಟಿಫನ್ ಏನೂ ಆಗಿಲ್ಲ, ಇರೋ ಕೆಲಸಗಳೇ ಮಾಡ್ಕೊತಾ ಇದ್ದೀನಿ. ಟಿಫನ್ ಎಲ್ಲ ಮಾಡಿಬಿಟ್ರೆ ಸ್ವಲ್ಪ ಸೋಂಬೇರಿತನ, ಲೇಜಿನೆಸ್ ಬಂದುಬಿಡುತ್ತೆ. ಸೊ ಅದಕ್ಕೇ ಟಿಫನ್ ಏನು ಮಾಡ್ಕೊಂಡಿಲ್ಲ. ಇವಾಗ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡಿಲ್ಲ, ಗ್ರೀನ್ ಟೀ ಮಾಡ್ಕೊಂಡಿದ್ದೀನಿ. ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಹೊಟ್ಟೆ ಹಸ್ವಾದಾಗ ಊಟ ಮಾಡೋಣ ಅಂತ, ಟಿಫನ್ ಮಾಡ್ಕೊಳ್ಳೋಣ ಅಂತ. ನೋಡಿ, ಇದು ಗ್ರೀನ್ ಟೀ ಹನಿ ಲೆಮನ್ದು ಇದನ್ನೇ ತಂದಿಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಬೇರೆ ಥರದ್ದು ಇದೆ, ಬೇರೆ ಬೇರೆ ಫ್ಲೇವರ್ದು ಇದೆ. ಇದನ್ನು ಹನಿ ಲೆಮನ್ ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ. ಹನಿ ಲೆಮನ್ ಅಂತಿದೆ ಅಷ್ಟೇ, ಬಟ್ ಆದರೆ ಏನು ಅದರಲ್ಲೇನು ಸೇಮೇನೆ ಕಹಿನೇ ಇರುತ್ತೆ, ಏನು ಸ್ವೀಟ್ನೆಸ್ ಆಗಲಿ ಹುಳಿ ಆಗಲಿ ಏನೂ ಇರೋದಿಲ್ಲ. ಸೇಮ್ ಗ್ರೀನ್ ಟೀ ಹೆಂಗಿರುತ್ತೋ ಹಂಗೆ ಇರುತ್ತೆ, ಸ್ಪೆಷಲ್ ಏನಿಲ್ಲ ಇದರಲ್ಲಿ. ಆದರೆ ಹೆಸರು ಮಾತ್ರ ಹನಿ ಲೆಮನ್ ಅಂತ ಇರುತ್ತೆ ಅಷ್ಟೇ. ಘಮ ಮಾತ್ರ ಹನಿದು ಬರ್ತಾ ಇರುತ್ತೆ, ಬಟ್ ಆದರೆ ಫ್ಲೇವರ್ ಅದರಲ್ಲಿ ಏನಿರಲ್ಲ. ಇವಾಗ ನೋಡಿ, ಇದೊಂದು 10 ನಿಮಿಷ ಇಟ್ಬಿಟ್ಟು ಕುಡಿತೀನಿ. ಥ್ಯಾಂಕ್ ಯು ಸೋ ಮಚ್.